ಮೋದಿ 3.0 ಸರ್ಕಾರದಿಂದ ರಾಜ್ಯದ ರೈತರಿಗೆ ಒಂದು ಕಡೆ ಹೇಳಬೇಕು ಅಂತಂದ್ರೆ ಖುಷಿ ವಿಚಾರಗಳು ಸಿಕ್ಕಿರುವಂತದ್ದು. ನೆನೆ ರೈತರಿಗೆ ಕೃಷಿ ಸಮ್ಮಾನ ನಿಧಿ ಹಣ ರಿಲೀಸ್ ಮಾಡಲಾಗಿದೆ. ಇಂದು ರಾಜ್ಯಗಳಿಗೆ ತೆರಿಗೆಯ ಪಾಲು ಹಂಚಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಕರ್ನಾಟಕಕ್ಕೆ 5,096 ಕೋಟಿ ಹಣ ಬಿಡುಗಡೆ. 28 ರಾಜ್ಯಗಳಿಗೆ ಹಣ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ. 28 ರಾಜ್ಯಗಳಿಗೆ 1,39,750 ಕೋಟಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. 28 ರಾಜ್ಯಗಳಿಗೆ 14 ಕಂತುಗಳಲ್ಲಿ ಹಣವನ್ನ ಹಂಚಿಕೆ ಮಾಡಲಾಗುತ್ತೆ. ಜೂನ್ ತಿಂಗಳ ಕಂತಿನ ಹೊರತಾಗಿ ಒಂದು ಹೆಚ್ಚುವರಿ ಕಂತು ಹಣ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ. 2024-25ನೇ ಸಾಲಿನಲ್ಲಿ 12,19,783 ಕೋಟಿ ನೀಡುವುದಕ್ಕೆ ತೀರ್ಮಾನವನ್ನ ಕೈಗೊಂಡಿರುವಂಥದ್ದು. ಮಧ್ಯಂತರ ಬಜೆಟ್ನಲ್ಲಿ ರಾಜ್ಯಗಳಿಗೆ ತೆರಿಗೆ ರೂಪದಲ್ಲಿ ಈ ಒಂದು ಖುಷಿ ವಿಚಾರವನ್ನ ಕೊಟ್ಟಿದೆ ರಾಜ್ಯದ ರೈತರಿಗೆ. ಜೂನ್ ಕಂತಿನ ಬಿಡುಗಡೆ ನಂತರ ರಾಜ್ಯಗಳಿಗೆ ಇಲ್ಲಿಯವರೆಗೆ 2,79,500 ಕೋಟಿ ಬಿಡುಗಡೆಯನ್ನ ಮಾಡಲಾಗಿದೆ. ಕುಮಾರಸ್ವಾಮಿ ಅವರು ಕೇಂದ್ರದತ್ತ ಈಗ ಮುಖ ಮಾಡಿರುವಂಥ ಹಿನ್ನೆಲೆಯಲ್ಲಿ ಕೇಂದ್ರಕ್ಕೆ ಕುಮಾರಣ್ಣ ತೆರಳಿದ್ದಾರೆ. ಈಗ JDS ಪಾಳದಲ್ಲಿ ರಾಜ್ಯ ನಾಯಕತ್ವ ಯಾರಿಗೆ ಹೊಲಿಯುತ್ತೆ ಅನ್ನುವ ಚರ್ಚೆಗಳು ಶುರುವಾಗಿದೆ. ಒಂದು JDS ಶಾಸಕಾಂಗ ಪಕ್ಷದ ನಾಯಕ ಪಟ್ಟ ಯಾರಿಗೆ ಸಿಗುತ್ತೆ, JDS ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕೂರೋದು ಯಾರು ಅನ್ನುವ ಚರ್ಚೆಗಳು ಈಗ ಶುರುವಾಗಿದೆ. JDS ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಕಸರತ್ತು ನಡೀತಾ ಇದೆ. ಶೀಘ್ರವೇ JDS ಶಾಸಕಾಂಗ ಪಕ್ಷದ ಸಭೆ ಕರೆಯೋದಕ್ಕೆ ಚಿಂತನೆಯನ್ನು ಕೂಡ ನಡೆಸಲಾಗಿದೆ. GT ದೇವೇಗೌಡ, ಸುರೇಶ್, ಸಾರಾ ಮಹೇಶ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಗೂ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಕಾಶ್ ಶಂಕರ್ ಅವರ ಹೆಸರು ಕೂಡ ಈಗ ಮುಂಚೂಣಿಯಲ್ಲಿರುವಂಥದ್ದು. ಯಾರಿಗೆ ಈ ಪಟ್ಟ ಒಲಿಯುತ್ತೆ ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಕೇಂದ್ರದ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಅವರಿಗೆ ಖಾತೆ ಕೂಡ ಹಂಚಿಕೆಯಾಗಿದೆ. ಈಗ JDS ಅನ್ನ ರಾಜ್ಯದಲ್ಲಿ ಮುನ್ನಡೆಸೋರು ಯಾರು? ರಾಷ್ಟ್ರ ಮಟ್ಟದಲ್ಲಿ, ರಾಷ್ಟ್ರ ರಾಜಕೀಯದಲ್ಲಿ ಕುಮಾರಸ್ವಾಮಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ JDS ಪಕ್ಷವನ್ನು ಹಿಡಿತವನ್ನು ಸಾಧಿಸೋದು ಯಾರು ಅನ್ನುವ ಪ್ರಶ್ನೆಗಳು ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಒಂದು ಕಡೆ ಶಾಸಕಾಂಗ ಪಕ್ಷದ ನಾಯಕ, ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ. ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸತೀಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಏನಾಗ್ಬೋದು? ಯಾರು JDS ಪಕ್ಷಕ್ಕೆ ಸಾರಥಿ ಆಗಲಿದ್ದಾರೆ? ಶಾಸಕಾಂಗ ಪಕ್ಷದ ನಾಯಕ ಯಾರಾಗ್ಬೋದು? ಏನು ಚರ್ಚೆಗಳಾಗ್ತಾ ಇದೆ ಸತೀಶ್? ನಾಗೇಂದ್ರ, ಈಗಾಗಲೇ ಕುಮಾರಸ್ವಾಮಿ ಯಾರು ಅನ್ನೋ ಪ್ರಶ್ನೆ ಈಗ ನಡೀತಾ ಇದೆ. ಈ ಬಗ್ಗೆ ದೆಹಲಿಯಲ್ಲಿ ಹಲವು ನಾಯಕರು ಕೂತು ನಿನ್ನೆ ಚರ್ಚೆ ಮಾಡಿದ್ದಾರೆ. ಪ್ರಮುಖವಾಗಿ ಮುಂಬರುವ ದಿನಗಳಲ್ಲಿ ಪಕ್ಷವನ್ನ ಸಂಘಟಿಸಬೇಕು. ಹಳೆ ಮೈಸೂರು ಭಾಗ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಪಕ್ಷವನ್ನ ಸಂಘಟಿಸಬೇಕು. ಹೀಗಾಗಿ ರಾಜ್ಯಾಧ್ಯಕ್ಷ ಹುದ್ದೆನೂ ಕೂಡ ಪ್ರಮುಖವಾಗುತ್ತೆ. ಅದೇ ರೀತಿ ವಿಧಾನಸಭೆಯಲ್ಲಿ ಸಮರ್ಥವಾಗಿ ಸರ್ಕಾರವನ್ನ ಎದುರಿಸುವ, ಕಟ್ಟಿ ಹಾಕುವ, ಇಕ್ಕಟ್ಟಿಗೆ ಸಿಗಿಸುವ ಒಬ್ಬ ನಾಯಕ ಬೇಕಾಗುತ್ತೆ, ಶಾಸಕಾಂಗ ಪಕ್ಷದ ನಾಯಕ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗಿದೆ. ಪ್ರಮುಖವಾಗಿ GT ದೇವೇಗೌಡರ ಹೆಸರು ಶಾಸಕಾಂಗ ಪಕ್ಷದ ನಾಯಕನ ಹೆಸರು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಅನುಭವ ಇದೆ GT ದೇವೇಗೌಡರಿಗೆ. ಆಡಳಿತದಲ್ಲೂ ಕೆಲಸ ಮಾಡಿದ್ದಾರೆ, ವಿಪಕ್ಷದಲ್ಲೂ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಸಾಕಷ್ಟು ಅನುಭವ ಇದೆ, ಶಾಸಕಾಂಗ ಪಕ್ಷದ ನಾಯಕರಾಗಿ ಮಾಡ್ಬೋದು. ಇನ್ನೊಂದೆಡೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಾ ಇದೆ. ಹಿರಿಯರಾದ ಬಂಡೆಪ್ಪ ಕಾಶಂಪುರ ಅವರು ಕೂಡ ಈಗ ಸೋತಿದ್ದಾರೆ. ಅವರು ಕೂಡ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟು ಪಕ್ಷ ಸಂಘಟನೆಗೆ ತೋರಿಸ್ಕೊಳ್ಬೇಕು ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ. ಈ ಬಗ್ಗೆ ದೇವೇಗೌಡರು ಅಂತಿಮವಾಗಿ ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿರೋದ್ರಿಂದ ಅವರ ಪುತ್ರ ಯುವ ಘಟಕದ ಅಧ್ಯಕ್ಷರಾಗಿದ್ದಾರೆ. ಮೊನ್ನೆ ಅಷ್ಟೇ ಅವರು ಒಂದು ಮಾತು ಹೇಳಿದ್ರು, ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಾನು ಇನ್ನು ಫುಲ್ ಟೈಮ್ ರಾಜಕಾರಣಿ ಸಿನಿಮಾ ಮಾಡೋದಿಲ್ಲ ಅಂತ.
ಹೀಗಾಗಿ ಪಕ್ಷದ ಜವಾಬ್ದಾರಿಯನ್ನ ಪುತ್ರನಿಗೆ ವಹಿಸಿ ಅವರು ಕುಮಾರಸ್ವಾಮಿ ಅವರು ಅಧಿಕಾರದ ಕೇಂದ್ರ ಸರ್ಕಾರದಲ್ಲಿ ರಾಜ್ಯಕ್ಕೆ ಬೇಕಾದಂತ ಹಲವು ಸಮಸ್ಯೆಗಳಿವೆ ಅದನ್ನೆಲ್ಲ ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅನ್ನೋ ಮತ್ತೆ ಹಿಂದೆನೇ ಹೇಳಿದ್ರು. ಆ ನಿಟ್ಟಿನಲ್ಲಿ ಈಗ ರಾಜ್ಯಾಧ್ಯಕ್ಷ ಮತ್ತು ಶಾಸಕಾಂಗ ಪಕ್ಷದ ಚರ್ಚೆಗಳು ನಡೀತಾ ಇದೆ ಪಕ್ಷದಲ್ಲಿ. ಜೊತೆಗೆ ಡಿ.ಟಿ. ದೇವೇಗೌಡ ಶಾಸಕಾಂಗ ಪಕ್ಷದ ನಾಯಕರಾಗ್ಬೋದು ಅಥವಾ ಬಂಡೆಪ್ಪ ಚಂಪನ್ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಇವರಿಬ್ಬರಲ್ಲಿ ರಾಜ್ಯಾಧ್ಯಕ್ಷರಾಗುವ ಸಾಧ್ಯತೆ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.